ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಸ್ನೇಹಿತ ನರೇಂದ್ರ ಮೋದಿಯವರು ಮೈ ಫ್ರೆಂಡ್ ಎಂದು ಕರೆಯುವ ನಾಯಕ. ಅವರು ಅಧಿಕಾರಕ್ಕೆ ಬರಲಿ ಅಂತ ಭಾರತೀಯರು ಹೋಮ ಹವನಗಳನ್ನು ಮಾಡಿದ್ರು. ಎಲ್ಲ ಆಯಿತು. ಅದಾದ ಮೇಲೆ ಟ್ರಂಪ್ ಹೇಗೆ ನಡೆದುಕೊಂಡರು ಅನ್ನೋದು ಗೊತ್ತಿದೆ ನಮಗೆ. ಹಾಗೆಯೇ ನಿನ್ನೆನೂ ಕೂಡ ನಾವು ಇದರ ಬಗ್ಗೆ ಮಾತನಾಡಿದ್ವಿ. ಟ್ರಂಪ್ ಹೇಳಿದ 2 ಹೇಳಿಕೆಗಳು ಅವರ ಟ್ರುತ್ ಅನ್ನುವ ಇದರಲ್ಲಿ ಅವರು ಬರೆದದ್ದು. ಏನದು? ಭಾರತೀಯರು 8-9 ತಿಂಗಳ ಗರ್ಭಿಣಿಯರು ಅಮೇರಿಕಕ್ಕೆ ಹೋಗಿ ಅಲ್ಲಿ ಮಗುವನ್ನು ಹೆತ್ತು ಮಗುವೇ ಅಲ್ಲಿಯ ಪೌರತ್ವವನ್ನು ಪಡೆದುಕೊಂಡು ಇಡೀ ಕುಟುಂಬ ಬರುತ್ತೆ ಅಂತ ಇಂತಹ ಆರೋಪವನ್ನು ಟ್ರಂಪ್ ಮಾಡಿದರು. ಅದರ ಜೊತೆಗೆ ಭಾರತವನ್ನು ಅವರು ನರಕ ಕೂಪ ಅಂತ ಕರೆದಿದ್ದರು. ನನಗೆ ಈ ಬಗ್ಗೆ ಭಾಳ ಸಿಟ್ಟು ಬಂದಿತ್ತು. ನಾನಿನ್ನು ಗಂಭೀರವಾಗಿ ಸಿಟ್ಟಿನಿಂದ ಕೋಪದಿಂದ ಮಾತನಾಡಿದ್ದೆ. ಏನು ಟ್ರಂಪ್ ಹೀಗೆ ಮಾತನಾಡ್ತಾರಲ್ಲ, ಭಾರತೀಯರ ಪ್ರೀತಿಯನ್ನು ಇವರಿಗೆ ಅರ್ಥ ಆಗಲ್ವಾ? ಭಾರತ ಸಂಸ್ಕೃತಿ ಪರಂಪರೆ ಅಂದರೆ ಏನು ಅನ್ನೋ ಮಾತನ್ನು ಹೇಳಿದ್ದೆ. ಅದ್ರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದರು. ಅದು ಏನು ಅಂತ ಅಂದರೆ ಲ್ಯಾಪ್ಟಾಪ್ ದರೋಡೆಕೋರರು ಭಾರತೀಯರು, ಚೀನಾದ ಜೊತೆ ಹೇಳಿದ್ದವರು. ಇದು ಪ್ರತಿಯೊಬ್ಬ ಭಾರತೀಯರ ಮನಸ್ಸಿನಲ್ಲಿ ಸಿಟ್ಟನ್ನು ಹುಟ್ಟುಹಾಕುವಂಥದ್ದು. ಇಂತಹ ದುಷ್ಟ ಹೇಳಿಕೆಯನ್ನು ಟ್ರಂಪ್ ನೀಡಿದ್ರಲ್ಲ ಅಂತ ನಾನು ಈ ಬಗ್ಗೆ ಮಾತನಾಡಿದೆ. ಅದಾದಮೇಲೆ ನಿನ್ನೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಜೈಸ್ವಾಲ್ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭ. ಆಗ ವರದಿಗಾರರು ಪ್ರಶ್ನೆ ಮಾಡಿದ್ರು, ಎಸ್ ಟ್ರಂಪ್ ಹೀಗೆ ಹೇಳಿದ್ದಾರಲ್ಲ ಏನಂತೀರಿ ಅಂತ. ಆ ಸಂದರ್ಭದಲ್ಲಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು, ನಿರೀಕ್ಷೆ ಮಾಡಿದ್ದು ಟ್ರಂಪ್ ಅವರ ಈ ಹೇಳಿಕೆಯನ್ನು ಭಾರತ ಖಂಡಿಸುತ್ತೆ ಅಂತ. ಯಾಕೆಂದರೆ ನಾವೆಲ್ಲ ದೇಶ ಪ್ರೇಮಿಗಳು, ನಮಗೆ ನಮ್ಮ ದೇಶ ಮುಖ್ಯ. ನಮ್ಮ ದೇಶವನ್ನು ಯಾರೋ ಒಬ್ಬರು ಅವಮಾನಿಸಿದರೆ ನಾವು ಸಹಿಸಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ಜೈಸ್ವಾಲ್ ಇದ್ದಕ್ಕಿದ್ದ ಹಾಗೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಇದು ಬಹಳಷ್ಟು ಜನರಿಗೆ ಶಾಕ್ ಆಗಿತ್ತು, ನನ್ನನ್ನು ಸೇರಿದಂತೆ. ಯಾಕೆಂದರೆ ನಾವು 56 ಇಂಚಿನ ಪ್ರಧಾನಿಯವರನ್ನು ಹೊಂದಿದ್ದೆ. ಅವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿ ಮಾಡಿ ಬಹುತೇಕ ನಿರೀಕ್ಷೆಗಳು ಹುಸಿಯಾಗ್ತಾ ಇದೆ. ಅವರು ಮಾತನಾಡ್ತಾನೆ ಇಲ್ಲ. ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನೀಡಲಾಗುತ್ತೆ. ಟ್ರಂಪ್ ಒಂದು ರೀತಿಯಲ್ಲಿ ಮೋದಿಯವರನ್ನ ಭಯಗ್ರಸ್ತರನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ಇಡೀ ಭಾರತದ ನಮ್ಮ ವಿದೇಶಾಂಗ ಇಲಾಖೆ ಎಲ್ಲ ಸಂಪೂರ್ಣ ಶರಣಾದಂತೆ ಕಾಣುತ್ತೆ ಅನ್ನೋ ಮಾತು ಕೂಡ ಇದೆ. ಆದರೆ ಟ್ರಂಪಿಗೆ ಇನ್ನೊಂದು ಹೇಳಿದ್ದಾರೆ. ಹೇಳಿಕೆ ಆದಮೇಲೆ ಇವತ್ತು ಹೇಳಿದ್ದು, ಅದಕ್ಕೆ ನಾನು ಮಾತನಾಡೋ ಪ್ರಾರಂಭ ಮಾಡಿದ್ದೆ. ಇವಲ್ಲೊಬ್ಬ ಮೋದಿ ನನ್ನ ಆತ್ಮೀಯ ಸ್ನೇಹಿತರು, ಅವರಂಥ ಗೆಳೆಯ ಇನ್ನಿಲ್ಲ ಅಂತ ಹೇಳಿದ್ದಾರೆ. ಆದರೆ ಗೆಳೆಯನ ದೇಶದ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ಬಿಟ್ಟು ಈ ಗೆಳೆಯ ಅಂತ ಇವರು ಹೇಳಿಕೆ ಕೊಡ್ತಿದ್ದಾರೆ. ಹಾಗಿದ್ರೆ ಟ್ರಂಪ್ ಯಾಕೆ ಹೀಗೆ ಮಾಡ್ತಿದ್ದಾರೆ? ಈ ಪ್ರಶ್ನೆಯ ಬಗ್ಗೆ ವಿಶ್ವಾದ್ಯಂತ ಚರ್ಚೆ ನಡೀತಾ ಇದೆ. ಪೀಪಲ್ ಆರ್ ಡಿಸ್ಕಸಿಂಗ್. ಈ ಅಮೇರಿಕಾದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಇರಾನ್ ಯುದ್ಧ ಏನಿದೆ ಆ ಸಂದರ್ಭದಲ್ಲಿ ಟ್ರಂಪ್ ತೆಗೆದುಕೊಳ್ಳುತ್ತಂಥ ತೀರ್ಮಾನಗಳು, ಬಹುತೇಕ ತೀರ್ಮಾನಗಳು ಈ ಪಿಕಲ್ ಮೈಂಡೆಡ್ ಅಂತಾರೆ ನಮ್ಮನ್ನು. ಅಂದರೆ ಸ್ಥಿರತೆಯೇ ಇಲ್ಲದಿರು, ಆಯಾ ಕ್ಷಣಕ್ಕೆ ಹೇಳಿಕೆಯನ್ನು ಕೊಡ್ತಾ ಹೋಗೋದು. ಇನ್ನೊಂದು ಕ್ಷಣ ಅವರ ತೀರ್ಮಾನ ಏನಾಗುತ್ತೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲದಂತೆ ಬಿಹೇವ್ ಮಾಡೋದು. ಅದರ ಜೊತೆಗೆ ಇನ್ನೊಂದು ದೇಶದ ನಾಗರಿಕತೆಯನ್ನು ನಾಶಪಡಿಸ್ಬಿಡ್ತೀನಿ. ಸೊ ಇದೆಲ್ಲದ ನಂತರ ಈಗ ಅಮೇರಿಕದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಅದು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಾರೆ. ಸೊ ಬಹುಮುಖ್ಯವಾಗಿ ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಚರ್ಚೆ ನಡೀತಾ ಇದೆ. ಒಂದು ವಯಸ್ಸಿನ ಪ್ರಭಾವ, ಇನ್ನೊಂದು ಅವರು ಸೋಲಿನ ಮೇಲೆ ಸೋಲನ್ನು ಕಾಣ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರು ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿರಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಯಾಕೆಂದರೆ ಅವರು ಅಂದುಕೊಂಡಿದ್ದರು, ಯಾವಾಗ ಇರಾನ್ ಮೇಲೆ ಯುದ್ಧ ಶುರುವಾಯಿತು, ಆ ಯುದ್ಧಕ್ಕೆ ಕಾರಣ ಎಲ್ಲರಿಗೂ ಗೊತ್ತೋ, ಇಸ್ರೇಲ್. ಬೆಂಜಮಿನ್ ನೆತನ್ಯಾಹು ಅವರ ಒತ್ತಡಕ್ಕೆ ಒಳಗಾಗಿ ಯುದ್ಧ ಪ್ರಾರಂಭಿಸಿದಂಥ ಡೊನಾಲ್ಡ್ ಟ್ರಂಪ್ ಕೆಲವೇ ದಿನಗಳಲ್ಲಿ ವಿಜಯದ ಕಿರೀಟವನ್ನು ತಾವು ಧರಿಸ್ತೀವಿ ಅಂದ್ಕೊಂಡಿದ್ದರು. 1 ವಾರ ಸಾಕು ತಮಗೆ ಅಂದ್ಕೊಂಡಿದ್ದರು. ಆದರೆ ಅವರಿಗೆ ಇರಾನ್ ಶಕ್ತಿಯ ಅರಿವೇ ಆಗಿರಲಿಲ್ಲ. ಅವ್ರಿಗೆ ಮಾತ್ರ ಅಲ್ಲ, ಟ್ರಂಪನ್ನು ಬೆಂಬಲಿಸುವಂತಹ, ಮೋದಿಯವರನ್ನು ಬೆಂಬಲಿಸುವಂಥ ಭಾರತೀಯರು ಕೂಡ ಮುಗಿದು ಕಂಡ್ರಿ, ಹೋಯಿತು, ಇನ್ನೇನು ಇರಾನ್ ಒಂದು ಮುಸ್ಲಿಂ ದೇಶ ಹೊರಯಿತು, ಒಂದು ನಕಾಶೆಯಿಂದ ಹೊರಟೋಯ್ತು ಮುಸ್ಲಿಂ ದೇಶ ಅಂತ
ಹೆಮ್ಮೆಯಿಂದ ಕುಣಿದಾಡ್ತಿದ್ರು. ಆದರೆ ಅದಾಗಲೇ ಇಲ್ಲ. 40 ದಿನ ಸತತ ಯುದ್ಧ ನಡೆದರೂ ಕೂಡ ಇರಾನ್ ತಲೆಬಾಗಲೇ ಇಲ್ಲ. ಆಗ ಬಾಗಬೇಕಾದಂಥ ಸ್ಥಿತಿ ಬಂದಿದ್ದು ಡೊನಾಲ್ಡ್ ಟ್ರಂಪ್ ಅವರಿಗೆ. ಇದು ಸಾಮಾನ್ಯ ವಿಚಾರ ಆಗಿರಲಿಲ್ಲ. ಇದು ಅಮೇರಿಕಾದಂಥ ದೈತ್ಯ ರಾಷ್ಟ್ರದ ಮೊದಲ ಸೋಲು ಅನ್ಬೋದಾಗಿತ್ತೇನು. ಸೋಲು ನಿಶ್ಚಿತವಾಗಿತ್ತು. ಟ್ರಂಪ್ ಯುದ್ಧದಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆಗ ಅವ್ರಿಗೆ ಯಾರ್ಯಾರು ಬೇಕಾಗಿತ್ತು. ಪಾಕಿಸ್ತಾನವನ್ನು ಹಿಡಿದುಕೊಂಡ್ರು, ಅಯ್ಯೋ ಅಂದರು, ಆಸಿಫ್ ಮುನೀರ್ನ ಹೊಗಳಿದ್ರು, ಇನ್ನೊಂದು ಮಾಡಿದ್ರು, ಈ ಕಡೆ ಭಾರತ ಬೈಯೋದು, ಆ ಕಡೆ ಪಾಕಿಸ್ತಾನ ಹೊಡೆದು. ಈ ರೀತಿ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಂತೆ ಟ್ರಂಪ್ ಬಿಹೇವ್ ಮಾಡೋದು ಪ್ರಾರಂಭ ಮಾಡಿದರು. ಅವರು ಇಷ್ಟು ದುರ್ಬಲರಾಗ್ತಾ ಇದ್ದ ಹಾಗೆ ಇರಾನ್ ಇನ್ನಷ್ಟು ಗಟ್ಟಿಯಾಯಿತು. ಈಗ ಏನಾದರೂ ಮಾತುಕತೆ ಯಶಸ್ವಿ ಆಗದಿದ್ದರೆ ಅದು ಇರಾನ್ ಕಂಡೀಷನ್ನಿಂದ ಮಾತ್ರ. ಅಮೇರಿಕ ನಿಯಂತ್ರಣವನ್ನು ಹೇರುವ ಸ್ಥಿತಿಯಿಂದ ಪತನಗೊಂಡಿದೆ. ಆ ಸ್ಥಿತಿಯಿಂದ ಪತನಗೊಳಿಸುವುದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್. ಸೊ ಆದ್ದರಿಂದ ಡೊನಾಲ್ಡ್ ಟ್ರಂಪ್ ಬಹುಮಟ್ಟಿಗೆ ಅಮೇರಿಕಾದ ಮಾನವನ್ನು ಹರಾಜು ಹಾಕಿದ್ರು. ಅಮೇರಿಕಾದ ಸೈನ್ಯದ ಶಕ್ತಿ ಜನರ ನಡುವೆ ನಗೆಪಾಟಲಿಗೆ ಈಡಾಗುವಂತೆ ಮಾಡಿದರು. ಅದರ ಜೊತೆಗೆ ಸತತವಾಗಿ ಭಾರತದ ಮೇಲೆ ಟೀಕೆ ಮಾಡ್ತಾ, ಭಾರತದ ಪ್ರಧಾನಮಂತ್ರಿಯವರನ್ನು ಟೀಕೆ ಮಾಡ್ತಾ, ನಾನು ಮನಸ್ಸು ಮಾಡಿದರೆ ಅವರ ರಾಜಕೀಯ ಬದುಕನ್ನು ಮುಗಿಸ್ತೇನೆ ಅಂತ ಹೇಳ್ತಾ ಭಾರತೀಯರ ವಿರೋಧಕ್ಕೂ ಕಾರಣರಾಗಿದ್ದಾರೆ. ಅದೇ ಕಾರಣಕ್ಕಿರ್ಬೋದು ಟ್ರಂಪ್ ಇವತ್ತು ತಮ್ಮ ಹೇಳಿಕೆಯನ್ನು ಲಿಟ್ಲ್ ಬಿಟ್ ಚೇಂಜ್ ಮಾಡಿದ್ದಾರೆ. ಮೋದಿ ನನ್ನ ಸ್ನೇಹಿತ, ಭಾರತ ಗ್ರೇಟ್ ನೇಷನ್ ಅಂತಿದ್ದಾರೆ. ಹುಚ್ಚರ ಸಂತೆ ಕಂಡ್ರಿ, ಇದು ಅನುಮಾನನೇ ಬೇಕಾಗಿಲ್ಲ. ಆದ್ದರಿಂದ ಟ್ರಂಪ್ ಅವರ ಮಾನಸಿಕ ಸ್ಥಿಮಿತತೆ ಬಗ್ಗೆ ಅಮೇರಿಕಾದ ವೈದ್ಯರುಗಳೇ ಪರೀಕ್ಷೆ ನಡೆಸಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಇನ್ನೊಂದು ಸಂಚಿಕೆಯೊಂದಿಗೆ ಇನ್ನಷ್ಟು ವಿಚಾರದೊಂದಿಗೆ ತಮ್ಮೆದುರು ಹಾಜರಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.